ಒಂದು ವಿಷಯ ಅಂತ ಹೇಳಿದ್ರೆ ಇದು ತುಪ್ಪದಲ್ಲೇ ಮಾಡಿದ್ರೆ ಆರೋಗ್ಯದ ಮಟ್ಟಿಗೆ ಒಳ್ಳೆಯದು. ಬಬಲ್ಸ್ ಬಂದಾಗೆ ಸೊ ಈ ತರ ಶೇಪು ಬರಬೇಕು. ಮಾತರಿಗಳ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತಿನ ಫುಡ್ ಬ್ಲಾಗಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ರುಚಿಕರವಾಗಿರುವಂಥ ಒಂದು ಸ್ವೀಟ್ ತಯಾರಿಸುವಂಥ ವಿಧಾನವನ್ನು ನಾವು ಮಾಡಲಿಕ್ಕಿದ್ದೇವೆ ಸ್ನೇಹಿತರೆ. ಇದು ಮೈಸೂರು ಪಾಕ ಎಲ್ಲರಿಗೂ ಇಷ್ಟನೇ, ಎಲ್ಲರೂ ತಿಂದಿರ್ತೀರಿ. ಅದರಲ್ಲಿ ಕೂಡ ತುಪ್ಪದಿಂದ ತಯಾರಿಸಿದಂಥ ಮೈಸೂರು ಪಾಕ ಟೇಸ್ಟ್ ಮಾಡಿರೋದು ಬಹಳ ಕಡಿಮೆ, ನಾವು ತಿನ್ನೋದು ಕೂಡ ಬಹಳ ಕಡಿಮೆ. ರುಚಿಗೋಲ್ಡು ಎಣ್ಣೆಯಿಂದ ತಯಾರಿಸಿದಂತಹ ಮೈಸೂರು ಪಾಕ ಜಾಸ್ತಿ ಸಿಗುವಂಥದ್ದು, ತುಪ್ಪದಿಂದ ತಯಾರಿಸುವಂಥದ್ದು ಬಹಳ ವಿರಳ ಸಿಗುವಂಥದ್ದು. ದೇಸಿದನದ ಶುದ್ಧ ತುಪ್ಪದಿಂದ ತಯಾರಿಸಿದಂಥ ಮೈಸೂರು ಪಾಕವನ್ನು ಇವತ್ತಿನ ವಿಡಿಯೋದಲ್ಲಿ ಟೇಸ್ಟ್ ಮಾಡಿಕೊಂಡು ಬರುವ ಸ್ನೇಹಿತರೆ, ಬನ್ನಿ. ನಮಗೆ ಮೈಸೂರು ಪಾಕ ತಯಾರಿಸೋದು ಹೇಗೆ ಅಂತ ನನ್ನ ತಂದೆಯವರು ಹಾಗೆಯೇ ನಮ್ಮ ಆತ್ಮೀಯರಾಗಿರುವಂತಹ ಅಕ್ಷಯನ್ನ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಅಕ್ಷಯ್. ಇವತ್ತೊಂದು ಬಹಳ ರುಚಿಕರವಾಗಿರುವಂಥ ಮೈಸೂರು ಪಾಕನ್ನು ತಯಾರಿಸಿದ್ದೀರಿ ಸರ್. ಅದರಲ್ಲಿ ಕೂಡ ಇವತ್ತು ಬಹಳ ವಿಶೇಷವಾಗಿರುವಂತಹ ತುಪ್ಪದಿಂದ ತಯಾರಿಸಿದಂತಹ ಮೈಸೂರು ಪಾಕ ತಯಾರಿಸಿದ್ದೀರಿ. ಅದರ ವಿಶೇಷತೆ ಏನು? ವಿಶೇಷತೆ ಅಂತ ಹೇಳಿ, ತುಪ್ಪ ಅಂತ ಹೇಳಿದ್ರೆ ಮಾಮೂಲಿ ನಮ್ಮ ದೇಸಿ ಇದ್ರಲ್ಲಿ ಮಾಡುದು ನಾವು. ತುಪ್ಪದಲ್ಲಿ ಟೇಸ್ಟ್ ಆದಷ್ಟು ಬೇರೆ ಯಾವ್ದ್ರಲ್ಲಿ ಟೇಸ್ಟ್ ಆಗುದಿಲ್ಲ. ಸಮಯ ಹೇಗೆ ರುಚಿಗೋಲ್ಡು ಮತ್ತು ತುಪ್ಪದಲ್ಲಿ ಮಾಡುವ ಮೈಸೂರು ಪಾಕಕ್ಕೆ ಸಮಯದ ವ್ಯತ್ಯಾಸ ಹೇಗಿರ್ತದೆ? ಸಮಯ ಎರಡು ಒಂದೇ, ಆದ್ರೆ ತುಪ್ಪ ಸ್ವಲ್ಪ ಜಾಗ್ರತೆ ಸ್ವಲ್ಪ ಜಾಸ್ತಿ ಬೇಕು, ಸ್ವಲ್ಪ ಏರ್ಬೇಕಾಗ್ತದೆ. ರುಚಿಗೋಲ್ಡ್ ಏರಿದ್ರೆ ಅದು ಮತ್ತೆ ರಪ್ಪ ಗಟ್ಟಿಯಾಗಿ ಪುಡಿ ಆಗ್ಲಿಕ್ಕೆ ಶುರು ಆಗ್ತದೆ. ಅಂದ್ರೆ ರುಚಿಗೋಲ್ಡಲ್ಲಿ ರಿಸ್ಕ್ ಕಡಿಮೆ, ತುಪ್ಪದಲ್ಲಿ ಮೈಸೂರು ಪಾಕ ತುಪ್ಪದಲ್ಲಿ ರಿಸ್ಕ್ ಜಾಸ್ತಿ. ರುಚಿಗೋಲ್ಡಲ್ಲಿ ಅಷ್ಟು ರಿಸ್ಕ್ ಇರುದಿಲ್ಲ. ತುಪ್ಪದಲ್ಲಿ ಸ್ವಲ್ಪ ಇದಾದ್ರೂ ಸಹ ಇದಾಗ್ತದೆ, ಸ್ಮೂತ್ ಆಗಿ ಹುಡಿ ಆಗ್ಲಿಕ್ಕೆ ಶುರು ಆಗ್ತದೆ, ಪೀಸ್ ಬರುದಿಲ್ಲ ಸರಿಯಾಗಿ ತುಪ್ಪದಲ್ಲಿ. ಎಡಮೆ ಆದ್ರೆ ತುಪ್ಪದಲ್ಲಿ ಹುಡಿ ಆಗ್ತದಲ್ಲ. ಮೈಸೂರು ಪಾಕ ಮಾಡುವ ವಿಧಾನ ಹೇಗೆ ಸರ್? ಒಬ್ಬೊಬ್ರು ಒಂದೊಂದು ಟೈಪ್ ಮಾಡ್ತಾರೆ. ನನ್ನ ಕ್ರಮ ಹೇಗೆ ಅಂತ ಹೇಳಿದ್ರೆ, ಒಂದು ಸೇರು ಹುಡಿ ಅಂತೇಳಿ ಕಡಲೆ ಹುಡಿ ಅಂತ ಹೇಳಿದ್ರೆ 1.5 ಸೇರು ಸಕ್ಕರೆ, 1.5 ಲೀಟರ್ ತುಪ್ಪ. ಏನಾಗಿ ಮೈಸೂರು ಪಾಕ ತಯಾರಿಸಬೇಕಾದ್ರೆ ಎಂತೆಲ್ಲ ಕಂಟೆಂಟ್ ಬೇಕು? ಕಡಲೆ ಹುಡಿ, ತುಪ್ಪ, ಸಕ್ಕರೆ, ಅಷ್ಟೇ 3 ಐಟಮ್ ಇದ್ರೆ? 3 ಐಟಮ್. ರುಚಿಗಳು ಮತ್ತೆ ತುಪ್ಪ ಸಹ ಹಾಕಿ ಎರಡು ಒಟ್ಟಿಗೆ ಮಾಡ್ಲಿಕ್ಕೆ ಆಗ್ತದೆ. ಅರ್ಧ ಅರ್ಧ ಅಂತೇಳಿ ಕೆಲವರು ಮಾಡ್ತಾರೆ, ಕೆಲವರು ಖಾಲಿ ರುಚಿಗೊಳ್ಳಲ್ಲೇ ಮಾಡ್ತಾರೆ, ಕೆಲವರು ಖಾಲಿ ತುಪ್ಪದಲ್ಲೇ ಮಾಡ್ತಾರೆ. ಪರ್ಸೆಂಟೇಜ್ ಎಲ್ಲ ಹೇಗೆ? ಶುರುವಿಗೆ ನಾವು ಕಡಲೆ ಹೊಡಿಯನ್ನು ಗಾಳಿಸಿಕೊಂಡು ಅದಕ್ಕೆ ಬಿಸಿ ತುಪ್ಪವನ್ನು ಹಾಕ್ಬೇಕು. ಸ್ವಲ್ಪ ಬಿಸಿ ತುಪ್ಪ ಹಾಕಿ ಕಡಲೆ ಹೊಡಿ ಗಂಟಿಲ್ಲದಾಗಿ ಕಲಸಿಕೊಳ್ಬೇಕು. ಕಡಲೆ ಹೊಡಿ ಗಂಟಿಲ್ಲದಾಗಿ ಕಲಸಿಕೊಂಡು ಸಕ್ಕರೆ ಪಾಕ ಮಾಡಬೇಕು. ಸಕ್ಕರೆ ಪಾಕ ಮಾಡಿ ಒಂದೆಳೆ ಪಾಕ ಅಂತೇಳಿ ಹೇಳ್ತೇವಲ್ಲ, ಆ ಒಂದೆಳೆ ಪಾಕ ಬಂದ ನಂತರ ಕಡಲೆ ಹೊಡಿ ಕಲಸಿಟ್ಟದನ್ನು ಅದಕ್ಕೆ ಹಾಕಿ ಕಾಸಿಕೊಂಡು ಕೂತ್ಕೊಳ್ಬೇಕು. ಇಲ್ಲಿ ತುಪ್ಪ ಬಿಸಿಗೆ ಇಡ್ಬೇಕು. ತುಪ್ಪ ಬಿಸಿಗಿಟ್ಟದನ್ನು ಬೇಕಾದ ಹಾಗೆ ಕೊಟ್ಟುಕೊಂಡು ಹೋಗ್ಬೇಕು. ಅಲ್ಲಿ ನಾವು ಪಾಕ ತಳ ಬಿಟ್ಟು ಬಂದಾಗ ಆಯ್ತು ಅಂತ ನಮ್ಮದು ಲೆಕ್ಕ. ಅಂದ್ರೆ ಅಂದಾಜಿ ಹೇಗೆ ಅದರದ್ದು ಮತ್ತೆ ತೆಗೆಯುವುದು ಆಯ್ತು? ಇದು ತಳ ಬಿಟ್ಟು ಬರ್ತದೆ, ಸಾಧಾರಣ ತುಪ್ಪ ಬಿಡ್ಲಿಕ್ಕೆ ಶುರು ಆಗ್ತದೆ. ಎಷ್ಟು ತುಪ್ಪ ಬಿಡ್ಲಿಕ್ಕೆ ಶುರು ಆಗುವಾಗ್ಲಿ ನಾವು ತಳ ಬಿಡುವಾಗ್ಲಿ ಹಾಕ್ಬೇಕಾಗ್ತದೆ. ಇಲ್ಲಂತೇಳಿ ಮತ್ತೆ ತುಪ್ಪ ಬಿಡ್ಲಿಕ್ಕೆ ಹೋದ್ರೆ ಎಲ್ಲ ತುಪ್ಪ ಹೊರಗಡೆ ಹೋಗ್ತದೆ. ಅದಕ್ಕಿಂತ ಮೊದಲೇ ನಾವು ತುಪ್ಪ ಬಿಡ್ಲಿಕ್ಕೆ ಶುರು ಆಗುವಾಗ್ಲಿ ನಾವು ಹೊರಗೆ ಹಾಕಿ ಆಗ್ಬೇಕು. ತುಪ್ಪ ಬಿಟ್ಟಿದ್ದು ಅಂತ ಹೇಳಿ ಆದ್ರೆ ಮತ್ತೆ ಎಲ್ಲ ಕ್ಲೀನ್ ಆಗಿ ತುಪ್ಪ ಬಿಟ್ಟುಕೊಂಡು ಹೋಗ್ತದೆ, ಅದು ಫೈಲ್ ಆಗ್ತದೆ ಮೈಸೂರು ಪಾಕ. ನಿಮಗೆ ಕಲರ್ ಎಲ್ಲ ಒಂದೇ ಲೆಕ್ಕ ಬರ್ತದೆ. ಈ 3 ಲೇಯರ್ ಅಂತೇಳಿ ನಾವು ಹೇಳ್ತೇವಲ್ಲ, ಮೈಸೂರು ಪಾಕಲ್ಲಿ 3 ಲೇಯರ್ ಅಂತ ಹೇಳಿ ಹೇಳಿದ್ರೆ ಮೊದಲಿನಿಂದಲೂ ಮಾಡಿಕೊಂಡು ಬಂದ ಮಾಡ್ತಾ ಇದ್ದವರೆಲ್ಲ ಹಾಗೆ, ನಮ್ಮ ಹಿರಿಯರೆಲ್ಲ ಮಾಡಿದ್ದೆಲ್ಲ ಹಾಗೆ 3 ಲೇಯರ್ ಬರೋದು ಮೈಸೂರು ಪಾಕ ಅಂತೇಳಿ, 3 ಕಲರ್ ಅಂತ ಹೇಳಿ. ಅದು ಹೇಗೆ? ಎಲ್ಲೋ 2 ಸೈಡ್ ಎಲ್ಲೋ ಬರ್ತದೆ, ನಡುವಿಗೆ ಸ್ವಲ್ಪ ಬ್ರೌನಿಶ್ ಬರ್ತದೆ. ಅಂದ್ರೆ ಅದು ಹೇಗೆ ಆ ತರ ಕಲರ್ ಬರುದು? ಕಲರ್ ಬರುದು ಅಂತ ಹೇಳಿದ್ರೆ, ನಾವು ಈ ತುಪ್ಪ ಪಾಕ ಎಲ್ಲ ಬಿಸಿ ಇದ್ದ ಕಾರಣ ನಡುವ ಸ್ಟ್ರಕ್ಚರ್ ಹೇಗೆ ಅಂತ ಹೇಳಿ ಬ್ರೌನಿಶ್ ಬರ್ತದೆ. ಕೆಳಗೆ ಮತ್ತೆ ಮೇಲೆ ಗಾಳಿ ಆಡುವ ಕಾರಣದಿಂದಾಗಿ ನಾವು ಹಾಕಿದಾಗೆ ಎಲ್ಲೋ ಹೇಗಿರ್ತದೆ ಹಾಗೆ ಅದೇ ಕಲರ್ ಇರ್ತದೆ. ಹಾಗೆ ಅದು 3 ಕಲರ್ ಬರ್ತದೆ. ಅದು ರುಚಿಗೋಲ್ಡಲ್ಲಿ ತಯಾರಿಸುವಾಗ ಸ್ವಲ್ಪ ಏನಾದ್ರು ಮಿಸ್ಟೇಕ್ ಬಂದ್ರೆ ಸರಿ ಮಾಡ್ಲಿಕ್ಕೆ ಆಗ್ತದೆ. ಆ ರುಚಿಗೋಲ್ಡಲ್ಲಿಯೂ ಆಗ್ತದೆ, ತುಪ್ಪದಲ್ಲಿಯೂ ಆಗ್ತದೆ. ರಿಸ್ಕ್ ಇಲ್ಲ ಅಂತ? ರಿಸ್ಕ್ ಅಂತ ಹೇಳಿ ಉಂಟು, ಫೈಲ್ ಆಗುದು ಅದು ಇದು ಅಂತ ಹೇಳಿ ಒಬ್ಬೊಬ್ರು ಕಲ್ತ ರೀತಿ ಕ್ರಮ ಅಲ್ಲ. ಒಮ್ಮೊಮ್ಮೆ ಈಗ ಮೊದ್ಲಿನ ಎಲ್ಲ ಈ ಬೆರಕೆ ಅಂತ ಹೇಳಿ ಯಾವ್ದ್ರಲ್ಲೂ ಇಲ್ಲ ಇತ್ತು, ಆದ್ರೆ ಈಗ ಹಾಗೆಲ್ಲ ಬೆರಕೆ ಅಂತ ಹೇಳಿ ಎಲ್ಲಾ ವಿಷಯದಲ್ಲೂ ಬೆರಕೆ ಶುರು ಆಗಿದೆ.
ಅದ್ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂದ್ರೆ ಯಾರಿಗೂ ಹೆಚ್ಚಾಗಿ ಕಂಡುಹಿಡಿಲಿಕ್ಕೆ ಆಗೋದಿಲ್ಲ. ಹಾಗಿರುವಾಗ ನಾವಾದ್ರೂ ಏನ್ ಮಾಡುದು, ಬಂಧದಲ್ಲಿ ಮಾಡುವಾಗ ನಮಗೆ ಬೆರಕೆ ಸಿಕ್ಕಿತ್ತು ಅಂತ ಹೇಳಿದ್ರೆ ಫೈಲ್ ಆಗ್ತದೆ, ಕಲರ್ ಬರೋದಿಲ್ಲ ಕರೆಕ್ಟ್ ಆಗಿ. ಅದಕ್ಕೆ ಯಾರು ದೂರುದು? ರುಚಿ ಎರಡರಲ್ಲೂ ಕೂಡ ಒಂದೇ ರೀತಿ ರುಚಿ ಇರ್ತದೆ. ಒಂದು ಸೇರು ಕಡಲೆ ಹೊಡಿಗೆ, 1.5 ಸೇರು ತುಪ್ಪ, 1.5 ಸೇರು ಸಕ್ಕರೆ. ನಾವು ಸಕ್ಕರೆ ಎಷ್ಟು ಹಾಕ್ತೇವೆ ಅಷ್ಟೇ ತುಪ್ಪ ಪ್ರಮಾಣ ಬೇಕು. ಕೆಲವರು ಒಂದಕ್ಕೆ 2 ಹಾಕ್ತಾರೆ, ಕೆಲವರು ಒಂದಕ್ಕೆ 1.5 ಹಾಕ್ತಾರೆ, 1/4 ಹಾಕ್ತಾರೆ. ಹಾಗೆ ಆ ಪ್ರಮಾಣದಲ್ಲಿ ನೀವು ಸಕ್ಕರೆ ಎಷ್ಟು ತಗೊಳ್ತೀರಾ ಅಷ್ಟೇ ನಿಮ್ಮ ಹತ್ರ ತುಪ್ಪ ಬೇಕು. ಮೈಸೂರು ಪಾಕಕ್ಕೆ ಮೈಸೂರು ಪಾಕ ಅಂತ ಹೆಸರು ಬಂದದ್ದು ಹೇಗೆ ಸರ್? ಮೈಸೂರಿನಲ್ಲಿ ಮಹಾರಾಜರು ಹೆಸರಿಟ್ಟಂತ ಮೈಸೂರು ಪಾಕ್ ಅಂತ ಹೇಳಿ ಅದಕ್ಕೆ ಹೆಸರು. ಯಾವುದೋ ಒಂದು ಪಾಕ್ ಮಾಡ್ಲಿಕ್ಕೆ ಹೊರಟಾಗ ಅದೆಂತದ್ದು ಆಗಿ ಮೈಸೂರು ಪಾಕ್ ಅಂತ ಹೇಳಿ ಹುಟ್ಟಿಕೊಂಡಿತ್ತು ಅಂತೇಳಿ ಮೊದಲಿನವರು ಹೇಳ್ತಿದ್ರು. ನಂಗೆ ಅದ್ರ ಬಗ್ಗೆ ಅಷ್ಟಾಗಿ ಹೆಸರೆಲ್ಲ ಹಿಂದೆ ಇತಿಹಾಸ ಅಷ್ಟು ಗೊತ್ತಿಲ್ಲ. ಮೊದಲಿನವ್ರು ಹೇಳ್ತಿದ್ರು, ಹಾಗೆ ನಾನು ಹಾಗೆ ತಿಳ್ಕೊಂಡಿದ್ದೇನೆ. ಇವರು ನನ್ನ ತಂದೆಯವರು ಸಾಮಾನ್ಯ ಒಂದು 1/2-3/4 ಗಂಟೆ ಒಳಗೆ ಮೈಸೂರು ಪಾಕ್ ತಯಾರು ಮಾಡಬಹುದು. ರುಚಿಗೊಂಡ ಅಥವಾ ತುಪ್ಪ ಯಾವುದೇ ಇರಲಿ 1/2-3/4 ಗಂಟೆ ಒಳಗೆ ಮೈಸೂರು ಪಾಕ ತಯಾರಿಸುವಾಗ ನೋಡ್ತಾ ಇದ್ದೇವೆ. ಅದರಲ್ಲಿ ನೆಲದಲ್ಲಿ ಇಟ್ಟಿಗೆ ಇಟ್ಟು ಅದರಲ್ಲಿ ಎಳಿತಾ ಇದ್ದೀರಿ, ಅದು ಯಾಕೆ ಸಗೆ? ಅದು ಟ್ರೇಯಲ್ಲಿ ಹಾಕಿದ್ರೆ ಬೇಗ ತಣಿಯೋದಿಲ್ಲ. ನೆಲಕ್ಕೆ ಪೇಪರ್ ಹಾಕಿ ಅದರ ಮೇಲೆ ಪ್ಲಾಸ್ಟಿಕ್ ಹಾಕಿ ಇಟ್ಟಿಗೆ ಇಟ್ಟು ಮಾಡಿದರೆ ಅದು ಹಾಕಿ ಸ್ವಲ್ಪ ಹೊತ್ತಿನಲ್ಲಿ ಗೆರೆ ಹಾಕಿ ಅದನ್ನು ಸೈಡಿನ ಇಟ್ಟಿಗೆಯನ್ನೆಲ್ಲ ಜಾರಿಸಿದರೆ ಬೇಗ ತಣೀತದೆ. ಹಾಗೆ ಬೇಗ ತಣಿತದೆ ಅನ್ನುವ ಉದ್ದೇಶದಿಂದ. ಹೌದು, ಟ್ರೇಯಲ್ಲಿ ಹಾಕಿದ್ರೆ ಬೇಗ ತಣಿಯೋದಿಲ್ಲ. ಅದನ್ನು ಎಷ್ಟು ಒಂದು ಅರ್ಧ ಗಂಟೆ ಸಾಕ ತಣಿಲಿಕ್ಕೆ? ತಣಿಲಿಕ್ಕೆ ಅದು 3/4 ಗಂಟೆ ಇದ್ರೆ ಒಳ್ಳೆಯದು. ಅದೇ ಫುಲ್ಲು ತಣಿಬೇಕು. ಅದು ಒಂದು ರೆಡಿ ಮಾಡಿ ತಣಿಯುವ ಮೊದಲೇ ಅದು ಗೆರೆ ಹಾಕಬೇಕು. ಬಿಸಿ ಇರುವಾಗಲೇ ಗೆರೆ ಹಾಕಿ ಮತ್ತೆ ಇಟ್ಟಿ ಎಲ್ಲ ತೆಗೆದು ಬಿಡಬೇಕು. ಅಷ್ಟಾಗ ತಣಿತಾ ಇರ್ತದೆ. ಫುಲ್ಲು ತಣ್ಣದಾಗ ಜಾರಿಸಿದ್ರೆ ಆಯ್ತು. ಅದು ಗೆರೆ ಹಾಕುವ ವಿಧಾನ ಹೇಗೆ? ಅಡ್ಡ ಮತ್ತು ಉದ್ದ? ಅಡ್ಡ ಮತ್ತು ಉದ್ದ ಅಲ್ಲ, 3 ಸೇರು ತುಪ್ಪ, 3 ಸೇರು ಸಕ್ಕರೆ, ಮತ್ತೆ 2 ಸೇರು ಕಡಲೆ ಹೊಡಿದ್ರೆ ಒಂದು 300 ಪೀಸ್ ಬರ್ತದೆ. 300 ಪೀಸ್ ಸಕ್ಕರೆ ಬದಲು ಬೆಲ್ಲ ಏನಾದರೂ ಆಗ್ತದ? ಅದಾಗುದಿಲ್ಲ. ಇಲ್ಲಲ್ಲ. ಈಗ ಫೈನಲ್ ಆಗಿ ನೀವು ಅದರ ಮೇಲೆ ಸಕ್ಕರೆ ಹಾಕಿದಿರಿ, ಈಗ ಎಳ್ದು ಆ ನಂತರ ಲೆವೆಲ್ ಮಾಡಿ ಅದರ ಮೇಲೆ ಸ್ವಲ್ಪ ಸಕ್ಕರೆ ಹಾಕಿದಿರಿ, ಅದು ಯಾಕೆ ಸರ್? ಸೊ ಅದು ನೋಡ್ಲಿಕ್ಕೆ ಒಂದು ಚೆಂದಾಗಿರುತ್ತೆ. ನನ್ನ ತಂದೆಯವರು ಮೈಸೂರು ಪಾಕದ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಅದರ ಟೇಸ್ಟ್ ನೋಡ್ಲಿಕ್ಕೆ ಒಂದು ಅರ್ಧ ಗಂಟೆ ಕಾಯ್ಬೇಕಲ್ವ ನಾವು? ಕಾಯ್ಬೇಕು, ತಣಿಬೇಕು ಹುಲ್ಲು. ಇದು ತುಪ್ಪದಲ್ಲೇ ಮಾಡಿದರೆ ಆರೋಗ್ಯದ ಮಟ್ಟಿಗೆ ಒಳ್ಳೆಯದು. ರುಚಿಗೊಳ್ಳಲ್ಲಿ ಮಾಡಿದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅದು. ಅದರಿಂದ ಅಸಲು ಜಾಸ್ತಿ ಆಗ್ತದೆ ತುಪ್ಪದಲ್ಲಿ ಮಾಡಿದರೆ, ಆದರೆ ಆರೋಗ್ಯದ ಮಟ್ಟಿಗೆ ಅದು ಒಳ್ಳೆಯದು. ರುಚಿಗೋಲ್ಡು ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಆಗ್ತದೆ, ಆದರೆ ಆರೋಗ್ಯಕ್ಕೆ ಸಮಸ್ಯೆ ಆಗ್ತದೆ. ಆರೋಗ್ಯಕ್ಕೆ ಅದೇ ಸಮಸ್ಯೆ ಆಗ್ತದೆ. ಆಯಿಲಿ ಫುಡ್ ಆದಷ್ಟು ನಾವು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಥ್ಯಾಂಕ್ ಯು ಅಪ್ಪ. ವೆಲ್ಕಮ್. ಇವತ್ತಿನ ವಿಡಿಯೋದಲ್ಲಿ ನಮಗೆ ಮೈಸೂರು ಪಾಕ್ ತಯಾರಿಸುವುದು ಹೇಗೆ ಅಂತ ನನ್ನ ತಂದೆಯವರು ಹಾಗೆಯೇ ನಮ್ಮ ಆತ್ಮೀಯರಾಗಿರುವಂತಹ ಅಕ್ಷಯಣ್ಣ ಇವರಿಬ್ಬರು ನಮಗೆ ಒಂದು ಉತ್ತಮವಾಗಿರುವಂಥ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಹೀಗೇನೆ ಸ್ವೀಟ್ ತಯಾರಿಸ್ತಾ ಇರಿ, ನಾವು ಒಂದೊಂದು ಕಂಟೆಂಟ್ ಮಾಡ್ತಾ ಇರ್ತೇವೆ.
ಮೈಸೂರು ಪಾಕ ಕಟ್ ಮಾಡ್ತೇವೆ ಅಲ್ವಾ, ಆಗ ಅದು ಪರ್ಫೆಕ್ಟ್ ಆಗಿದೆ ಇಲ್ವಾ ಅಂತ ನೋಡಲಿಕ್ಕೆ ಒಂದು ಸಣ್ಣ ಇದು ಉಂಟು, ಎಂತ ಒಂದು ಸಣ್ಣ ಟ್ರಿಕ್ಸ್ ಉಂಟು. ಎಂತ ಗೊತ್ತುಂಟಾ, ಇಲ್ಲಿ ಸ್ವಲ್ಪ ನಮಗೆ ಗೂಡು ಗೂಡು ಅಂತದೆ, ಅಂದರೆ ಒಂದು ಬಬಲ್ಸ್ ಬಂದಾಗೆ ಈ ಥರ ಒಂದು ಶೇಪು ಬರಬೇಕು. ಈ ಥರ ಬಂದರೆ ಮೈಸೂರು ಪಾಕ ಪರ್ಫೆಕ್ಟ್ ಆಗಿದೆ ಅಂತ ಲೆಕ್ಕ. ತುಪ್ಪದಿಂದ ತಯಾರಿಸಿದಂಥ ಮೈಸೂರು ಪಾಕವನ್ನು ಟೇಸ್ಟ್ ಮಾಡುವಂಥ ಸಮಯ. ಬನ್ನಿ ಸ್ನೇಹಿತರೆ, ಸ್ವಲ್ಪ ಟೇಸ್ಟ್ ಮಾಡುವ. ಬಹಳ ಸ್ಮೂತಾಗಿ ಉಂಟು ಸ್ನೇಹಿತರೆ. ತುಪ್ಪದಿಂದ ತಯಾರಿಸಿದರೆ ಒಂದೇ ಸೆಕೆಂಡಲ್ಲಿ ಬಾಯಿಗೆ ಹಾಕಿದ ತಕ್ಷಣ ನೀರಾಗ್ತದೆ. ಬಹಳ ಟೇಸ್ಟ್ ಉಂಟು. ಅದ್ಭುತ. ಒಂದೇ ಸೆಕೆಂಡಲ್ಲಿ ನೀರಾಗ್ತದೆ. ಮೈಸೂರು ಪಾಕ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸ ವಿಧಾನ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.